ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಕ್ಯಾಥರೀನ್ ಮ್ಯಾನ್ಸ್ಫೀಲ್ಡ್ ಅವರು ಬರೆದಿರ್ತಕ್ಕಂತಹ ತುಂಬ ಬ್ಯೂಟಿಫುಲ್ ಆಗಿರೋ ದ ಡಾಲ್ಸ್ ಹೌಸ್ ಅಂತಕ್ಕಂತಹ ಒಂದು ಸ್ಟೋರಿಯ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸಮಾಜದಲ್ಲಿ ಡಿಫ್ರೆನ್ಸ್ಗಳೇನಿದ್ದಾವೋ ಅಂದರೆ ಬಡವರು, ಶ್ರೀಮಂತರು ಮತ್ತು ಉಳ್ಳವರು, ಇಲ್ಲದೆ ಇರತಕ್ಕಂಥವ್ರು, ಈ ರೀತಿ ಡಿಫ್ರೆನ್ಸ್ಗಳೇನಿದ್ದಾವೋ ಆ ಡಿಫ್ರೆನ್ಸ್ಗಳಿಂದ ಈ ಒಂದು ಇಲ್ಲದೆ ಇರತಕ್ಕಂಥವ್ರು ಅಥವಾ ಡಿಪ್ರೆಸ್ಡ್ ಪೀಪಲ್ ಯಾವ ರೀತಿ ಸಫರಿಂಗನ್ನು ಹೊಂದುತ್ತಾ ಇದ್ದಾರೆ ಮತ್ತು ಉಳ್ಳವರು ಅಂದರೆ ಶ್ರೀಮಂತರು ಯಾವ ರೀತಿ ಬಡ ಜನಗಳನ್ನು ಟ್ರೀಟ್ ಮಾಡ್ತಾರೆ, ಈ ರೀತಿಯ ಒಂದು ಥೀಮನ್ನು ತೆಗೆದುಕೊಂಡು ಈ ಒಂದು ಕ್ಯಾಥರೀನ್ ಮ್ಯಾನ್ಸ್ಫೀಲ್ಡ್ ಅವರು ಈ ಒಂದು ಸ್ಟೋರಿಯನ್ನು ಬರೆದಿದ್ದಾರೆ. ಚಿಕ್ಕ ಮಕ್ಕಳೇನಿರ್ತವೋ ಅವರ ಮನಸ್ಸು ತುಂಬಾ ಪರಿಶುದ್ಧ ಆಗಿರುತ್ತೆ. ಆದರೆ ಅವರ ಪೇರೆಂಟ್ಸ್ ಇರ್ಬೋದು ಮತ್ತು ಸಮಾಜ ಇರ್ಬೋದು, ಅವರಲ್ಲಿ ಯಾವ ರೀತಿ ವಿಷವನ್ನು ತುಂಬುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ಸ್ಟೋರಿಯ ಮೂಲಕ ಅರ್ಥ ಮಾಡ್ಕೋಬಹುದಾಗಿದೆ. ಬನ್ನಿ ಈ ಒಂದು ಸ್ಟೋರಿಯ ಸಮರಿಯನ್ನು ಪಾಯಿಂಟ್ ವೈಸ್ ನಾವು ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ದಿಸ್ ಈಸ್ ಅ ಬ್ಯೂಟಿಫುಲ್ ಶಾರ್ಟ್ ಸ್ಟೋರಿ ರಿಟನ್ ಬೈ ಕ್ಯಾಥರೀನ್ ಮ್ಯಾನ್ಸ್ಫೀಲ್ಡ್ ಇನ್ 1922. 1922ರಲ್ಲಿ ಈ ಒಂದು ಸ್ಟೋರಿಯನ್ನು ಕ್ಯಾಥರೀನ್ ಮ್ಯಾನ್ಸ್ಫೀಲ್ಡ್ ಅವರು ಬರೆದಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಅಂಶ ನಿಮಗೆ ನೆನಪಿರಲಿ, ಇವರು ನ್ಯೂಜಿಲೆಂಡಿನ ರೈಟರ್ ಆಗಿದ್ದಾರೆ. ಇನ್ ದಿಸ್ ಸ್ಟೋರಿ ಶಿ ರಿವೀಲ್ಸ್ ದ ಕ್ರುಯಾಲಿಟಿ ಆಫ್ ಗ್ರೋನ್ ಅಪ್ ಪೀಪಲ್ ಇನ್ ದ ಸೊಸೈಟಿ ಆ್ಯಂಡ್ ದ ಇನ್ನೋಸೆನ್ಸ್ ಆಫ್ ಸ್ಮಾಲ್ ಚಿಲ್ಡ್ರನ್. ಮೊದಲಿಗೆ ಹೇಳಿದಾಗೆ ಕ್ರುಯಾಲಿಟಿ ಅಂದರೆ ಕ್ರೌರ್ಯ ಅಂತೇಳಿ ನಾವು ಕರಿಬಹುದು. ಯಾರ ಕ್ರೌರ್ಯ ಅಂದರೆ ಗ್ರೋನ್ ಅಪ್ಸ್ ಅಂದರೆ ಆಲ್ರೆಡಿ ಬೆಳೆದು ದೊಡ್ಡವರಾಗಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಕ್ರೌರ್ಯವನ್ನು ನೋಡ್ತೇವೆ. ಅದರ ಜೊತೆಗೆ ಇನ್ನೋಸೆನ್ಸ್ ಅಂದರೆ ಒಂದು ಮುಗ್ಧತೆಯನ್ನು, ಯಾರ ಮುಗ್ಧತೆ ಅಂದರೆ ಸ್ಮಾಲ್ ಚಿಲ್ಡ್ರನ್ಗಳಿಗೆ ಇರ್ತಕ್ಕಂತಹ ಒಂದು ಮುಗ್ಧತೆಯ ಬಗ್ಗೆ ಸ್ಟೋರಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ. ದೆರ್ ಆರ್ 5 ಚಿಲ್ಡ್ರನ್ ಕ್ಯಾರೆಕ್ಟರ್ಸ್ ಇನ್ ದಿಸ್ ಸ್ಟೋರಿ. ಸುಮಾರು 5 ಮಕ್ಕಳು ಅಂದರೆ ಮುಖ್ಯವಾಗಿ ನಾವು ಈ ಒಂದು 5 ಮಕ್ಕಳನ್ನು ಈ ಒಂದು ಸ್ಟೋರಿಯಲ್ಲಿ ನೋಡ್ತೇವೆ. ಇನ್ನು ಸಬ್ ಕ್ಯಾರೆಕ್ಟರ್ಗಳು ಕೂಡ ಬರ್ತವೆ, ಬಟ್ ಈ 5 ಮಕ್ಕಳು ತುಂಬಾ ಇಂಪಾರ್ಟೆಂಟ್ ಆಗಿದ್ದಾರೆ. ಅದರಲ್ಲಿ 3 ಬರ್ನಲ್ ಡಾಟರ್ಸ್ ಅಂದರೆ ಬರ್ನಲ್ ಅಂತಕ್ಕಂಥ ಒಂದು ಫ್ಯಾಮಿಲಿಯ ನೇಮ್ ಆಗಿರುತ್ತೆ. ಆ ಬರ್ನಲ್ ಫ್ಯಾಮಿಲಿಲಿ 3 ಮಕ್ಕಳು ಇರ್ತಾರೆ, ಇಸಾಬೆಲ್, ಲೋಟಿ ಆ್ಯಂಡ್ ಕೇಜಿಯಾ. ಇವರು 3 ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಈ 3 ಕ್ಯಾರೆಕ್ಟರ್ಗಳ ಜೊತೆ 2 ಕೆಲ್ವಿಸ್ ಡಾಟರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರು ಯಾರಪ್ಪ ಅಂದರೆ ಲಿಲ್ ಕೆಲ್ವಿ ಮತ್ತು ಎಲ್ಸ್ ಕೆಲ್ವಿ ಅಂತಕ್ಕಂಥವ್ರು. ಇಲ್ಲಿ ನೋಡಿ, ಬರ್ನಲ್ ಡಾಟರ್ಸ್ ಏನಿದ್ದಾರೋ ಇವರು ಶ್ರೀಮಂತ ಕುಟುಂಬದಿಂದ ಬಂದಂಥವ್ರಾಗಿರ್ತಾರೆ. ಅಂದರೆ ಈ ಒಂದು ಬರ್ನಲ್ ಫ್ಯಾಮಿಲಿ ಏನಿದೆ ಇರುತ್ತೋ ಅದು ಶ್ರೀಮಂತರ ಒಂದು ವರ್ಗ ಆಗಿರುತ್ತೆ. ಇನ್ನು ಕೆಲ್ವಿ ಡಾಟರ್ಸ್ ಅಂದರೆ ಈ ಕೆಲ್ವಿ ಫ್ಯಾಮಿಲಿ ಏನಿರುತ್ತಲ್ವ, ಈ ಕುಟುಂಬ ಬಡತನದ ಕುಟುಂಬ ಆಗಿರುತ್ತೆ. ಇವರ ಮಕ್ಕಳು ಅಂದರೆ ಲಿಲ್ ಕೆಲ್ವಿ ಮತ್ತು ಎಲ್ಸ್ ಕೆಲ್ವಿ ಬಡತನದಿಂದ ಬಂದಂತಹ ಮಕ್ಕಳು ಅವರಾಗಿರ್ತಾರೆ. ತುಂಬಾ ಕಷ್ಟದಲ್ಲಿ ಅವರು ಇರ್ತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದೆರ್ ಆರ್ ಮೆನಿ ಗ್ರೋನ್ ಅಪ್ಸ್ ಲೈಕ್ ದ ಮಿಸಸ್ ಹೇ, ಆಂಟ್ ಬೆರಿಲ್, ಮಿಸಸ್ ಕೆಲ್ವಿ, ದ ಸ್ಕೂಲ್ ಟೀಚರ್ ಆ್ಯಂಡ್ ಸೋ ಆನ್. ಇವರು ಕೂಡ ಸಬ್ ಕ್ಯಾರೆಕ್ಟರ್ಸ್ ಅಂತೇಳಿ ನಾವು ಹೇಳ್ಬೋದು, ಅಂದರೆ ಬೇರೆ ಕ್ಯಾರೆಕ್ಟರ್ಸ್ ಈ ಒಂದು ಸ್ಟೋರಿಯಲ್ಲಿ. ದಿ ಸ್ಟೋರಿ ರಿವೀಲ್ಸ್ ದ್ಯಾಟ್ ಸ್ಮಾಲ್ ಚಿಲ್ಡ್ರನ್ ಆರ್ ಇನ್ನೋಸೆಂಟ್ ಬಟ್ ದೇ ಆರ್ ಪಾಯ್ಸನ್ಡ್ ಬೈ ದ ಗ್ರೋನ್ ಅಪ್ಸ್ ಆ್ಯಂಡ್ ಬಿಕಮ್ ಕ್ರುಯಲ್ ವೆರಿ ಸ್ಲೋಲಿ. ಮೊದಲಿಗೆ ಹೇಳಿದಾಗೆ ಈ ಒಂದು ಮಕ್ಕಳು ಬಾಲ್ಯದಲ್ಲಿ ತುಂಬಾ ಇನ್ನೋಸೆಂಟ್ ಆಗಿರ್ತಾರೆ, ಅಂದರೆ ಮುಗ್ಧರಾಗಿರ್ತಾರೆ. ಆದರೆ ಬರ್ತಾ ಬರ್ತಾ ಅವರನ್ನು ನಾವೇನು ಮಾಡಿಬಿಡ್ತೇವೆ, ಪಾಯ್ಸನ್ಡ್ ಅಂದರೆ ಅವರ ಮನಸ್ಸಿನಲ್ಲಿ ವಿಷ ಬೀಜವನ್ನು ಬಿತ್ತುತ್ತಾ ಇದ್ದೇವೆ. ಯಾರಂದರೆ ಗ್ರೋನ್ ಅಪ್ ಪೀಪಲ್, ಬೆಳೆದು ದೊಡ್ಡವರಾಗಿರ್ತಕ್ಕಂಥವ್ರು. ಬಿಕಮ್ ಕ್ರೂಯಲ್, ಕ್ರೌರ್ಯ. ಮೊದಲಿಗೆ ಹೇಳಿದಾಗೆ ಅವರನ್ನು ಕ್ರೂರಿಗಳಾಗಿ ನಾವು ಚೇಂಜ್ ಮಾಡಿಬಿಡ್ತೇವೆ ಅಂತೇಳಿ ರೈಟರ್ ಹೇಳ್ತಾರೆ. Once Mrs. Hay, after her stay at the Bernals, had sent the children a doll's house. ಈ ಒಂದು ಸ್ಟೋರಿ ಆರಂಭ ಆಗ್ತಕ್ಕಂಥದ್ದು ಈ ಒಂದು ಘಟನೆಯೊಂದಿಗೆ. ಅಂದರೆ ಆ ಒಂದು ಬರ್ನಲ್ ಮನೆಯಲ್ಲಿ ವಾಸವಾಗಿದ್ದಂತಹ, ಅಂದರೆ ಅಲ್ಲಿ ಸ್ಟೇ ಆಗಿರ್ತಕ್ಕಂತಹ ಮಿಸಸ್ ಹೇ ಏನು ಮಾಡ್ತಾರೆ, ಅವರು ಊರಿಗೆ ಹೋಗಿರ್ತಾಳೆ. ಊರಿಗೆ ಹೋದ ನಂತರದಲ್ಲಿ ಈ ಮಕ್ಕಳಿಗೋಸ್ಕರ ಆ ಬರ್ನಲ್ ಫ್ಯಾಮಿಲಿಯಲ್ಲಿ ಇದ್ದಂತಹ 3 ಮಕ್ಕಳೇನಿದ್ರು ಅವರಿಗೆ ಒಂದು ಗೊಂಬೆಯಿಂದ ಮಾಡಿರ್ತಕ್ಕಂತಹ ಒಂದು ಹೌಸನ್ನು, ಅಂದರೆ ಗೊಂಬೆಯ ಒಂದು ಮನೆಯನ್ನು ಕಳಿಸಿಕೊಡ್ತಾ ಇದ್ದಾಳೆ ಆ ಮಕ್ಕಳಿಗೆ. ಆ ಒಂದು ಗೊಂಬೆ ತುಂಬಾ ದೊಡ್ಡದಾಗಿರ್ತಕ್ಕಂತಹ ಗೊಂಬೆ ಆಗಿರುತ್ತೆ ಮತ್ತು ಇಟ್ ವಾಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎ ರಿಯಲ್ ಹೌಸ್. ನಿಜವಾದಂತಹ ಮನೆಗಳೇನಿರ್ತವೋ ಅವೆಲ್ಲವಕ್ಕಿಂತನೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಕ್ಕಂತಹ ಮನೆ ಅದಾಗಿರುತ್ತೆ. ಇಟ್ ಹ್ಯಾಡ್ ಬೆಡ್ರೂಮ್ಸ್, ಲಿವಿಂಗ್ ರೂಮ್ಸ್, ಕಿಚನ್, ಚಿಮ್ನೀಸ್, bed cloths, doll family and all painted, decorated and excellent ones. ಎಸ್, ಆ ಮನೆಗೆ ಅಂದರೆ ಆ ಒಂದು
ಗೊಂಬೆಯ ಮನೆ ಏನಿರುತ್ತೋ ಅಲ್ಲೂ ಕೂಡ ಬೆಡ್ರೂಮ್ಸ್ ಇರ್ತವೆ, ಲಿವಿಂಗ್ ರೂಮ್ ಇರುತ್ತೆ, ಕಿಚನ್ ಇರುತ್ತೆ, ಚಿಮ್ನಿಗಳು ಕೂಡ ಕಾಣಿಸ್ತಾ ಇದ್ದಾವೆ, ಬೆಡ್ ಕ್ಲೋತ್ಗಳ ಚಿತ್ರ ಅಲ್ಲಿರುತ್ತೆ, ಮತ್ತು ಒಂದು ಡಾಲ್ ಫ್ಯಾಮಿಲಿ ಅಂದರೆ ಅಲ್ಲಿ ಫ್ಯಾಮಿಲಿನೂ ಕೂಡ ಆ ಚಿತ್ರದೊಳಗಡೆ ಕಾಣಿಸ್ತಾ ಇರುತ್ತೆ. ಇವೆಲ್ಲವನ್ನು ಕೂಡ ಅಲ್ಲಿ ಪೇಂಟ್ ಮಾಡಲಾಗಿರುತ್ತೆ. ಆ ಮನೆಗೆ ಸುಂದರವಾಗಿ ಪೇಂಟಿಂಗನ್ನು ಕೂಡ ಮಾಡಲಾಗಿರುತ್ತೆ. ಆ ಕ್ಯಾರೆಕ್ಟರ್ಗಳ ಮೂರ್ತಿಗಳನ್ನು ಅಂದರೆ ಚಿಕ್ಕ ಚಿಕ್ಕ ಗೊಂಬೆಗಳನ್ನು ಕೂಡ ಆ ಒಂದು ಮನೆಯ ಒಳಗಡೆ ಇಟ್ಟಿರಲಾಗಿರುತ್ತೆ. ಹಾಗಾಗಿ ಅದೊಂದು ಎಕ್ಸಲೆಂಟ್ ಆಗಿರ್ತಕ್ಕಂತಹ ತುಂಬ ಡೆಕೋರೇಟಿವ್ ಆಗಿರ್ತಕ್ಕಂತಹ ಹೌಸ್ ಅಥವಾ ಡಾಲ್ಸ್ ಹೌಸ್ ಆಗಿರುತ್ತೆ. ಇಟ್ ವಾಸ್ ಯೂನಿಕ್ ಆ್ಯಂಡ್ ಲಾರ್ಜ್. ಆ ರೀತಿ ಬೇರೆ ಗೊಂಬೆಗಳು ಇರಲಿಲ್ಲ ಮತ್ತು ತುಂಬಾ ಲಾರ್ಜ್ ದೊಡ್ಡದಾಗಿರ್ತಕ್ಕಂತಹ ಗೊಂಬೆಯ ಮನೆ ಅದಾಗಿರುತ್ತೆ. ಇಟ್ ವಾಸ್ ನ್ಯೂಲಿ ಪೇಂಟೆಡ್, ಸೊ ಇಟ್ ವಾಸ್ ಕೆಪ್ಟ್ ಔಟ್ಸೈಡ್ ಇನ್ ದ ಕೋರ್ಟ್ಯಾರ್ಡ್ ಫಾರ್ ಅ ಫ್ಯೂ ಡೇಸ್ ಅಂಟಿಲ್ ದ ಸ್ಮೆಲ್ ಆಫ್ ದ ಪೇಂಟ್ ವಾಸ್ ಡಿಸ್ಅಪಿಯರ್ಡ್. ಆ ಮನೆಯನ್ನು ಇತ್ತೀಚೆಗೆ ನಿರ್ಮಾಣ ಮಾಡಲಾಗಿರುತ್ತೆ. ಅಂದರೆ ಆ ಪೇಂಟಿಂಗನ್ನೆಲ್ಲ ರೀಸೆಂಟಾಗಿ ಅದಕ್ಕೆ ಕೊಡಲಾಗಿರುತ್ತೆ. ಹಾಗಾಗಿ ಆ ಒಂದು ಪೇಂಟ್ನ ಸ್ಮೆಲ್ ಅಲ್ಲೆಲ್ಲ ಬರ್ತಾ ಇರುತ್ತೆ. ಈ ಕಾರಣದಿಂದಾನೇ ಆ ಒಂದು ಮನೆಯ ಅಂಗಳ, ಕೋರ್ಟ್ಯಾರ್ಡ್ ಅಂದರೆ ಮನೆ ಅಂಗಳ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ ಅಂಗಳದಲ್ಲಿ ಆ ಒಂದು ಪೇಂಟ್ನ ಸ್ಮೆಲ್ ಹೋಗಲಿ ಅಂತೇಳಿ ಇಟ್ಟಿರ್ತಾರೆ. ಅಬವ್ ಆಲ್ ದೇರ್ ವಾಸ್ ಎ ಲ್ಯಾಂಪ್ ದಟ್ ಕೇಜಿಯಾ ಥಾಟ್ ಟು ಬಿ ಅ ರಿಯಲ್ ಒನ್. ಕೇಜಿಯಾ ಅಂತಕ್ಕಂಥವಳು ತುಂಬಾ ಚಿಕ್ಕ ಹುಡುಗಿ ಆಗಿರ್ತಾಳೆ. ಆ ಒಂದು ಮನೆಯಲ್ಲಿದ್ದಂತಹ ಒಂದು ಲ್ಯಾಂಪ್ ಏನಿರುತ್ತೋ ಅದನ್ನು ಅವಳು ರಿಯಲ್ ಅಂತ ಅಂದ್ಕೊಂಡಿರ್ತಾಳೆ. ಅಂದರೆ ಅದು ರಿಯಲ್ ಆಗಿರೋದಿಲ್ಲ, ಆದರೂ ಇವಳು ರಿಯಲ್ ಅಂದ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂದರೆ ಅಷ್ಟೊಂದು ಸುಂದರವಾಗಿ ಆ ಲ್ಯಾಂಪ್ ಆ ಮನೆ ಒಳಗಡೆ ಕಾಣಿಸ್ತಾ ಇರುತ್ತೆ. The Bernal children were overjoyed to find the excellent doll's house. ಆ ಬರ್ನಲ್ನ 3 ಮಕ್ಕಳು, ಆ ಫ್ಯಾಮಿಲಿಯ 3 ಮಕ್ಕಳು ಏನಿದ್ರಲ್ವ ಅವರು ತುಂಬಾ ಖುಷಿ ಆಗ್ತಾ ಇದ್ದಾರೆ. ಯಾಕಂದರೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಡಾಲ್ಸ್ ಹೌಸ್ ಅವರ ಫ್ರೆಂಡ್ಸ್ ಬಳಿ ಇರಲೇ ಇಲ್ಲ. ಇದೇ ಫಸ್ಟ್ ಟೈಮ್ ಆ ಒಂದು ಅಂತಹ ಗೊಂಬೆಯನ್ನು ಅವರು ನೋಡ್ತಾ ಇದ್ದಾರೆ. The next day they reached school with great excitement. ಮರುದಿನ ಅವರು ಶಾಲೆಗೆ ಹೋಗಬೇಕಾದ್ರೆ ಅವರ ಮುಖದಲ್ಲಿ ತುಂಬಾ ಆನಂದ ಇರುತ್ತೆ, ತುಂಬಾ ಖುಷಿಯಿಂದ ಅವರು ಶಾಲೆಗೆ ಹೋಗಿರ್ತಾರೆ. They were overjoyed to tell about the wonderful dolls house. ಅವರ ಫ್ರೆಂಡ್ಸ್ ಏನಿರ್ತಾರೋ ಅವ್ರಿಗೆ ಈ ಒಂದು ವಿಷಯವನ್ನು ಅಂದರೆ ಆ ಡಾಲ್ಸ್ ಹೌಸ್ ವಿಷಯವನ್ನು ತುಂಬ ಖುಷಿಯಿಂದಾನೇ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾರೆ. Bernal's eldest daughter Isabel told her friends about it during the lunch hour at the school. ಮಧ್ಯಾಹ್ನ ಊಟಕ್ಕೆ ಏನು ಬಿಟ್ಟಿರ್ತಾರಲ್ವ ಆ ಸಮಯದಲ್ಲಿ ತನ್ನ ಒಂದು ಎಲ್ಲ ಫ್ರೆಂಡ್ಸ್ಗೂ ಕೂಡ ಆ ಒಂದು ಗೊಂಬೆಯ ಬಗ್ಗೆ ಆ ಎಲ್ಡೆಸ್ಟ್ ಡಾಟರ್ ಅಂದರೆ ಹಿರಿ ಮಗಳೇನಿದ್ಲೋ ಆ ಬರ್ನಲ್ ಫ್ಯಾಮಿಲಿ ಇಸಾಬೆಲ್ ಆ ವಿಷಯವನ್ನು ಎಲ್ರಿಗೂ ಕೂಡ ಶೇರ್ ಮಾಡ್ತಾಳೆ. ಆಲ್ ದ ಚಿಲ್ಡ್ರನ್ ಕೇಮ್ ಟುಗೆದರ್. ಎಲ್ಲ ಮಕ್ಕಳು ಈ ಒಂದು ಸ್ಟೋರಿಯನ್ನು ಹೇಳ್ತಾ ಇರಬೇಕಾದ್ರೆ ಬಂದು ಅವಳ ಬಳಿ ನಿಂತ್ಕೊಳ್ತಾರೆ. ಅಮಾಂಗ್ ದೆಮ್ ದೆರ್ ವರ್ ಎಮ್ಮಿ ಕೋಲ್, ಲೀನಾ ಲೋಗನ್ ಆ್ಯಂಡ್ ದ ರೆಸ್ಟ್. ಅಂದರೆ ಇವರು ಕೂಡ ಅವರ ಒಂದು ಫ್ರೆಂಡ್ಸ್ ಆಗಿರ್ತಾರೆ. ಅವರು ಬಂದು ಸ್ಟೋರಿಯನ್ನು ಕೇಳ್ತಾ ನಿಂತ್ಕೊಳ್ತಾರೆ. ಅದ್ರ ಜೊತೆಗೆ ರೆಸ್ಟ್ ಅಂದರೆ ಉಳಿದಿರ್ತಕ್ಕಂಥವ್ರು ಕೂಡ ಆ ಮನೆಯ ಬಗ್ಗೆ ಕೇಳ್ತಾ ಸುತ್ತಲೂ ನಿಂತಿರ್ತಾರೆ. ಬಟ್ 2 ಆಫ್ ದ ಗರ್ಲ್ಸ್ ಡಿಡ್ ನಾಟ್ ಕಮ್ ನಿಯರ್ ದೆಮ್. ಆದರೆ 2 ಸಣ್ಣ ಮಕ್ಕಳು ಇವರ ಬಳಿ ಬಂದಿಲ್ಲ, ಅವರು ತುಂಬಾ ದೂರದಲ್ಲಿದ್ದಾರೆ. ಇವರನ್ನು ಬಿಟ್ಟು ಎಲ್ಲರೂ ಕೂಡ ಆ ಒಂದು ಇಸಾಬೆಲ್ಲಳ ಬಳಿ ಬಂದು ನಿಂತ್ಕೊಂಡಿರ್ತಾರೆ. ದೇ ವರ್ ಡೌನ್ ಟ್ರಾಡನ್, ಲೋವರ್ ಕ್ಲಾಸ್ ಚಿಲ್ಡ್ರನ್ ಆರ್ ದ ಡಾಟರ್ಸ್ ಆಫ್ ಮಿಸಸ್ ಕೆಲ್ವಿ. ಹಾಗೆ ದೂರ ಉಳಿದಿರ್ತಕ್ಕಂತಹ 2 ಮಕ್ಕಳು ಯಾರಾಗಿರ್ತಾರೆ ಅಂದರೆ ಡೌನ್ ಟ್ರಾಡನ್ ಅಂದರೆ ತುಂಬ ಹಿಂದುಳಿದಿರ್ತಕ್ಕಂತಹ ಲೋವರ್ ಕ್ಲಾಸ್ಗೆ ಸೇರಿರ್ತಕ್ಕಂತಹ ಮಕ್ಕಳು ಅವರಾಗಿರ್ತಾರೆ. ಮತ್ತು ಯಾರ ಮಕ್ಕಳಾಗಿರ್ತಾರೆ? ಮಿಸಸ್ ಕೆಲ್ವಿ ಅವಳ ಮಕ್ಕಳು ಇವರಿಬ್ಬರು ಆಗಿರ್ತಾರೆ. ಮಿಸಸ್ ಕೆಲ್ವಿನ್ ವಾಸ್ ಇನ್ ಜೈಲ್. ಅಂದರೆ ಆ 2 ಮಕ್ಕಳೇನಿದ್ರಲ್ವ ಅವರ ತಂದೆ ಜೈಲಲ್ಲಿರ್ತಾರೆ, ಯಾವುದೋ ಒಂದು ಕಾರಣದಿಂದ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ. ಮಿಸಸ್ ಕೆಲ್ವಿ ಯೂಸ್ ಟು ವಾಕ್ ಫ್ರಮ್ ಡೋರ್ ಟು ಡೋರ್, ಆಸ್ಕ್ಡ್ ಫಾರ್ ಬಿಟ್ಸ್ ಆಫ್ ಕ್ಲಾತ್ ಆ್ಯಂಡ್ ಗಿವ್ ದೆಮ್ ಟು ಹರ್ ಡಾಟರ್ಸ್. ನೋಡಿ ಎಷ್ಟೊಂದು ಬಡತನ ಇವ್ರಿಗಿತ್ತು ಅಂತಕ್ಕಂಥದ್ದನ್ನು ಈ ಸಾಲಿನಲ್ಲಿ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಆ 2 ಮಕ್ಕಳ ತಾಯಿ ಏನಿದ್ಲಲ್ವ ಅವಳೇನು ಮಾಡ್ತಾ ಇದ್ಲು ಅಂದರೆ ಯೂಸ್ ಟು ವಾಕ್ ಫ್ರಮ್ ಡೋರ್ ಟು ಡೋರ್, ಮನೆಯ ಡೋರ್ಗಳನ್ನು ತಿರುಗಾಡ್ತಾ ಇದ್ಲು. ಯಾಕೆ? ಆಸ್ಕ್ಡ್ ಫಾರ್ ಬಿಟ್ಸ್ ಆಫ್ ಕ್ಲಾತ್, ಹಳೆಯ ಬಟ್ಟೆಗಳೇನಿರ್ತಾ ಇದ್ವೋ ಅಂದರೆ ಅವರು ಬಳಸ್ತಾ ಇರ್ತಕ್ಕಂತಹ ಬಟ್ಟೆಗಳು ಯಾರ್ದಾದ್ರೂ ಬಳಿ ಇದ್ದರೆ ಅವುಗಳನ್ನು ಕೇಳಿ ಪಡೆದುಕೊಳ್ಳಿಕ್ಕೆ ಅಂಥೇಳಿ ಅವರ ತಾಯಿ
ಹೋಗ್ತಾ ಇದ್ಲು. ಯಾರಿಗೋಸ್ಕರ ಅಂದರೆ ಗೇವ್ ದೆಮ್ ಟು ಹರ್ ಡಾಟರ್ಸ್. ಆ 2 ಚಿಕ್ಕ ಮಕ್ಕಳೇನಿರ್ತವೋ ಅವರಿಗೆ ಧರಿಸಲಿಕ್ಕೆ ಬಟ್ಟೆಗಳನ್ನು ಕೊಂಡುಕೊಳ್ತಕ್ಕಂತಹ ಶಕ್ತಿಯು ಕೂಡ ಇವರ ಬಳಿ ಇರೋದಿಲ್ಲ. ಹಾಗಾಗಿ ಬೇರೆಯವರು ಬಳಸಿ ಬಿಟ್ಟಿರ್ತಕ್ಕಂತಹ ಬಟ್ಟೆಗಳನ್ನೇ ಅವಳು ಆಯ್ದು ತಂದು ಇವರಿಗೆ ಕೊಡ್ತಾ ಇರ್ತಾಳೆ. ಅಷ್ಟೊಂದು ಬಡತನ ಅವರಿಗೆ ಇರುತ್ತೆ. ಬರ್ನಲ್ಸ್ ಮದರ್ ಹ್ಯಾಡ್ ಫಾರ್ಬಿಡನ್ ದೇರ್ ಡಾಟರ್ಸ್ ಟು ಸ್ಪೀಕ್ ವಿತ್ ದ ಕೆಲ್ವೀಸ್. ಅಂದರೆ ಈ ಬರ್ನಲ್ಸ್ ಮದರ್ ಏನಿದ್ರೋ, ಅಂದರೆ ಆ 3 ಮಕ್ಕಳ ತಾಯಿ ಏನಿದ್ಲೋ ಅವಳು ತುಂಬ ಶ್ರೀಮಂತರಾಗಿರ್ತಾರೆ. ಆ ಕಾರಣದಿಂದ ತನ್ನ ಮಕ್ಕಳನ್ನು ಈ 2 ಮಕ್ಕಳ ಜೊತೆ ಬೆರಿಲಿಕ್ಕೆ ಅವಳು ಬಿಡ್ತಾ ಇಲ್ಲ. ಫಾರ್ಬಿಡನ್ ಅಂದರೆ ನಿಷೇಧ ಮಾಡೋದು ಅಂಥೇಳಿ. ಯಾವ ಕಾರಣಕ್ಕೂ ಕೂಡ ತನ್ನ 3 ಮಕ್ಕಳು ಏನಿದ್ರೋ ಆ 3 ಮಕ್ಕಳನ್ನು ಈ ಒಂದು 2 ಮಕ್ಕಳು ಏನಿದ್ರೋ ಅವ್ರ ಜೊತೆ ಮಾತನಾಡಲಿಕ್ಕಾಗಲಿ ಅವ್ರ ಜೊತೆ ಆಟ ಆಡೋಕ್ಕಾಗಲಿ ಬಿಡ್ತಾ ಇರಲಿಲ್ಲ. ಆಲ್ ದ ಸ್ಕೂಲ್ ಚಿಲ್ಡ್ರನ್ 2 at a time came to the Bernals house to see the doll's house. ಎಸ್, ಆ ಒಂದು ಗೊಂಬೆ ಏನಿತ್ತಲ್ವ, ಗೊಂಬೆಯ ಮನೆ, ಆ ಮನೆಯನ್ನು ನೋಡಲಿಕ್ಕೆ ಆ ಸ್ಕೂಲಿಂದ ಪ್ರತಿನಿತ್ಯನೂ ಕೂಡ ಇಬ್ಬಿಬ್ಬರು ಮಕ್ಕಳನ್ನು ಕರ್ಕೊಂಡು ಬರ್ತಾ ಇರ್ತಾರೆ ನೋಡಲಿಕ್ಕೆ ಅಂಥೇಳಿ. ಓನ್ಲಿ ಎಲ್ಸ್ ಕೆಲ್ವಿ ಆ್ಯಂಡ್ ಲಿಲ್ ಕೆಲ್ವಿ ವರ್ ಲೆಫ್ಟ್ ಅನ್ಇನ್ವೈಟೆಡ್. ಎಸ್ ನೋಡಿ, ಆ ಒಂದು 3 ಮಕ್ಕಳು ಎಲ್ಲ ಫ್ರೆಂಡ್ಸನ್ನು ಕೂಡ ಕರ್ಕೊಂಬಂದಿರ್ತಾರೆ. ಬಟ್ ಈ 2 ಮಕ್ಕಳನ್ನು ಮಾತ್ರ ಆ ಗೊಂಬೆ ನೋಡಲಿಕ್ಕೆ ಅಂತೇಳಿ ತಮ್ಮ ಮನೆಗೆ ಇನ್ವೈಟ್ ಮಾಡಿರೋದಿಲ್ಲ. ನೋ ಬಡಿ ಸ್ಪೋಕ್ ವಿತ್ ದೆಮ್. ಆ ಸ್ಕೂಲಲ್ಲಿರ್ತಕ್ಕಂತಹ ಬೇರೆ ಯಾವುದೇ ಮಕ್ಕಳು ಕೂಡ ಈ 2 ಮಕ್ಕಳ ಜೊತೆ ಮಾತನಾಡ್ತಾ ಇರೋದಿಲ್ಲ. ಒನ್ ಡೇ ಕೇಜಿಯಾ, ದ ಯಂಗೆಸ್ಟ್ ಡಾಟರ್ ಆಫ್ ದ ಬರ್ನಲ್ಸ್, ಆಸ್ಕ್ಡ್ ಹರ್ ಮದರ್ ಟು ಕಾಲ್ ದ ಕೆಲ್ವೀಸ್ ಹರ್ ಹೋಮ್, ಬಟ್ ಹರ್ ಮದರ್ ಅಬ್ಯೂಸ್ಡ್ ಹರ್ ಆ್ಯಂಡ್ ಶಿ ವಾಸ್ ಸೈಲೆನ್ಸ್ಡ್. ಎಸ್, ಆ ಒಂದು ಚಿಕ್ಕ ಹುಡುಗಿ ಏನಿರ್ತಾಳೋ ಆ ಒಂದು ಶ್ರೀಮಂತ ಮನೆತನದಲ್ಲಿ ಕೇಜಿಯಾ ಅಂತಕ್ಕಂಥವಳು ಅವಳು ತುಂಬ ಮುಗ್ಧೆ ಆಗಿರ್ತಾಳೆ. ಅವಳಿಗೆ ಈ ಒಂದು ವ್ಯವಸ್ಥೆಯ ಬಗ್ಗೆ ಪರಿಕಲ್ಪನೆ ಇರೋದಿಲ್ಲ. ಹಾಗಾಗಿ ತನ್ನ ಒಂದು ತಾಯಿಯನ್ನು ಕೇಳ್ತಾಳೆ. ಅವರಿಬ್ಬರನ್ನು ಕೂಡ ಈ ಒಂದು ಗೊಂಬೆಯ ಮನೆಯನ್ನು ನೋಡಲಿಕ್ಕೆ ಕರ್ಕೊಂಡು ಬರಬಹುದಾ ಅಂಥೇಳಿ ಒಂದು ಅನುಮತಿಯನ್ನು ತಾಯಿಯನ್ನು ಕೇಳ್ತಾಳೆ. ಆದರೆ ಆ ತಾಯಿ ಏನಿದ್ಲೋ ಅಬ್ಯೂಸ್ ಅಂದರೆ ಬೈಯೋದು ಅಂತೇಳಿ ಆ ಮಗಳನ್ನು ಕೇಜಿಯಾಳನ್ನು ಬೈದ್ಬಿಡ್ತಾಳೆ. ಈ ಮೂಲಕ ಕೇಜಿಯಾಳನ್ನು ಸೈಲೆನ್ಸ್ ಅಂದರೆ ಮೌನವಾಗಿರುವಂತೆ ನೋಡ್ಕೊಳ್ತಾಳೆ. ದ ಕೆಲ್ವೀಸ್ ವರ್ ಶನ್ಡ್ ಬೈ ಆಲ್, ಹೇಟೆಡ್ ಬೈ ಆಲ್. ಎಸ್, ಆ ಎಲ್ಲ ಮಕ್ಕಳು ಕೂಡ ಈ 2 ಮಕ್ಕಳನ್ನು ದ್ವೇಷ ಮಾಡ್ತಿರ್ತಾರೆ. ಅವ್ರ ಜೊತೆ ಯಾರು ಕೂಡ ಆಟ ಆಡೋದಾಗಲಿ ಮಾತಾಡೋದಾಗಲಿ ಮಾಡ್ತಾ ಇರಲಿಲ್ಲ. ಓನ್ಲಿ ದ 2 ಸಿಸ್ಟರ್ಸ್ ಅಂಡರ್ಸ್ಟುಡ್ ಈಚ್ ಅದರ್. ನೋಡಿ ಪಾಪ, ಬೇರೆ ಮಕ್ಕಳು ಇವ್ರ ಜೊತೆ ಮಾತನಾಡ್ತಾ ಇಲ್ಲ. ಕೇವಲ ಅವರೊಬ್ಬರಿಗೊಬ್ಬರು ಮಾತ್ರ ಅವರಿಬ್ಬರೇ ಮಾತನಾಡ್ಕೋಬೇಕಾಗಿತ್ತು. ತಮ್ಮ ಕಷ್ಟಗಳನ್ನು ತಾವಿಬ್ಬರೇ ಹೇಳ್ಕೋಬೇಕಾಗಿತ್ತು. ಅಂತಹ ಒಂದು ಪರಿಸ್ಥಿತಿ ಆ 2 ಮಕ್ಕಳದು ಆಗಿರುತ್ತೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಒಂದು ದಿನ ಏನಾಗುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಘಟನೆ ಅಲ್ಲಿ ನಡೀತಾ ಇದೆ. ಒನ್ ಡೇ ಕೇಜಿಯಾ ಸಾ ದೋಸ್ 2 ಗರ್ಲ್ಸ್ ಕಮಿಂಗ್ ಟುವರ್ಡ್ಸ್ ಹರ್ ಗೇಟ್. ಎಸ್, ಆ ಒಂದು ಮನೆಯ ಮುಂದೆನೇ ಆ 2 ಮಕ್ಕಳು, ಅಂದರೆ ಈ ಒಂದು ಬರ್ನಲ್ ಅಥವಾ ಶ್ರೀಮಂತ ಮನೆತನ ಏನಿರುತ್ತೋ ಆ ಮನೆಯ ಮುಂದೆ ಗೇಟ್ ಮುಂದೆ ಇವರಿಬ್ಬರು ಹೋಗ್ತಾ ಇರ್ತಾರೆ. ಇದನ್ನು ಆ ಒಂದು ಚಿಕ್ಕ ಹುಡುಗಿ ಕೇಜಿಯಾ ನೋಡ್ತಾಳೆ. ಶಿ ಇನ್ವೈಟೆಡ್ ದೆಮ್ ಟು ಗೋ ಆ್ಯಂಡ್ ಸಿ ದ ಡಾಲ್ಸ್ ಹೌಸ್. ಎಸ್, ನೀವು ಆ ಗೊಂಬೆ ಏನಿದೆನೋ ಡಾಲ್ಸ್ ಹೌಸ್ ಹೊರಗಡೆ ಇದೆ ಅಲ್ವಾ, ಅದನ್ನು ನೋಡಿ ಹೋಗ್ರಿ ನೀವು ಕೂಡ ಅಂಥೇಳಿ ಆ ಅಂಗಳದಲ್ಲಿದ್ದಂತಹ ಆ ಗೊಂಬೆಯ ಮನೆಯನ್ನು ನೋಡಲಿಕ್ಕೆ ಅಂತೇಳಿ ಕೇಜಿಯಾ ಆ 2 ಮಕ್ಕಳಿಗೆ ಆಹ್ವಾನವನ್ನು ಕೊಡ್ತಾಳೆ. ದೇ ರೆಫ್ಯೂಸ್ಡ್. ಎಸ್, ಆ 2 ಮಕ್ಕಳು ಒಪ್ಕೊಳ್ಳೋದಿಲ್ಲ ಆರಂಭದಲ್ಲಿ. ಆ್ಯಸ್ ದೇರ್ ಮದರ್ ಸೆಡ್ ದ ಬರ್ನಲ್ಸ್ ವರಂಟ್ ಅಲೌಡ್ ಟು ಸ್ಪೀಕ್ ಟು ದೆಮ್. ಯಾಕೆಂದರೆ ಇವರಿಬ್ಬರ ಮಕ್ಕಳ ತಾಯಿ ಏನಿರ್ತಾಳೋ ಅವಳು ಆಲ್ರೆಡಿ ತನ್ನ ಮಕ್ಕಳಿಗೆ ಹೇಳಿರ್ತಾಳೆ, ಆ ಬರ್ನಲ್ಸ್ ನಿಮ್ಮನ್ನು ಆಲೋ ಮಾಡೋದಿಲ್ಲ, ನಿಮ್ಮ ಜೊತೆ ಅವರು ಮಾತನಾಡೋದಿಲ್ಲ, ಅವರಿಂದ ಅಂತರದಲ್ಲೇ ಇರಿ ನೀವು ಅಂತಕ್ಕಂಥ ಒಂದು ಸೂಚನೆಯನ್ನು ಆ ತಾಯಿ ಆಲ್ರೆಡಿ ತನ್ನ ಮಕ್ಕಳಿಗೆ ಹೇಳಿರ್ತಾಳೆ. ಬಟ್ ಎಟ್ ಕೇಜಿಯಾಸ್ ಫರ್ಮ್ ಇನ್ಸಿಸ್ಟೆನ್ಸ್ ದೆ ಸ್ಟೆಪ್ಡ್ ಫುಟ್ ಇನ್ ಟು ದ ಕೋರ್ಟ್ಯಾರ್ಡ್. ಏನೇ ಹೇಳಿದರೂ ಕೂಡ ಆ ಕೇಜಿಯಾ ಕೇಳೋದೇ ಇಲ್ಲ. ಬನ್ನಿ ನೋಡಿ ಏನೋ ಆಗೋದಿಲ್ಲ ಅಂತಕ್ಕಂಥ ಒಂದು ಬಲವಂತವಾಗಿ ಆ 2 ಮಕ್ಕಳನ್ನು ಇನ್ವೈಟ್ ಮಾಡ್ತಾಳೆ. ಹಾಗಾಗಿ ಆ ಒಂದು ಅಂಗಳಕ್ಕೆ ಈ 2 ಮಕ್ಕಳು ಕಾಲಿಡ್ತಾ ಇದ್ದಾರೆ ಆ ಒಂದು ಡಾಲ್ಸ್ ಹೌಸನ್ನು ನೋಡಲಿಕ್ಕೆ. ಲಿಲ್ ಆ್ಯಂಡ್ ಎಲ್ಸ್ ವರ್ ಏಬಲ್ ಟು ಗೆಟ್ ಅ ವ್ಯೂ ಆಫ್ ದ ಡಾಲ್ಸ್ ಹೌಸ್. ಎಸ್, ಹಾಗೆ ನಿಧಾನಕ್ಕೆ ಹೋಗಿ ಆ ಗೊಂಬೆಯ ಮನೆಯನ್ನು ಅವರು ನೋಡ್ತಾ ಇದ್ದಾರೆ. ಈವನ್ ಬ್ರೀಫ್ಲಿ ಸಾ ಇಟ್ಸ್ ಇಂಟೀರಿಯರ್ ಬಿಫೋರ್ ಕೇಜಿಯಾಸ್ ಆಂಟ್ ಬೆರಿಲ್ ಅಪಿಯರ್ಡ್ ಆ್ಯಂಡ್ ಫ್ಯೂರಿಯಸ್ಲಿ ಶೂಡ್ ದೆಮ್ ಅವೇ. ಎಸ್, ಆಲ್ರೆಡಿ
ಏನು ಈ ಮಕ್ಕಳು ಲಿಲ್ ಮತ್ತು ಎಲ್ಸ್ ಇಬ್ಬರು ಆ ಮನೆಯನ್ನು ನೋಡ್ತಾ ಇರ್ತಾರೋ ಅದೇ ಸಂದರ್ಭಕ್ಕೆ ಸರಿಯಾಗಿ ಈ KGಳ ಆಂಟ್ ಬೆರಿಲ್ ಅಂತಕ್ಕಂಥವಳು ಅಲ್ಲಿಗೆ ಬರ್ತಾ ಇದ್ದಾಳೆ. ಬಂದ್ಬಿಟ್ಟು ಫ್ಯೂರಿಯಸ್ಲಿ ಅಂದರೆ ಕೋಪದಿಂದನೇ ಅಂದರೆ ಅಲ್ಲಿಂದ ಓಡಿಸ್ತಾ ಇದ್ದಾಳೆ, ಗದರಿಸ್ತಾ ಇದ್ದಾಳೆ. ಅಂದರೆ ಆಲ್ರೆಡಿ ಅವಳಿಗೆ ಯಾವುದೋ ಒಂದು ವಿಷಯದ ಕುರಿತು ಕೋಪ ಇರುತ್ತೆ, ಆ ಕೋಪವನ್ನು ತಂದು ಈ ಮಕ್ಕಳ ಮೇಲೆ ಹಾಕ್ತಾ ಇದ್ದಾಳೆ. ಅಫ್ರೇಡ್ ಆಫ್ ದ ಸಿಚುವೇಶನ್ ದೇ ಸ್ಕ್ವೀಸ್ಡ್ ಥ್ರೂ ದ ಗೇಟ್ ಆ್ಯಂಡ್ ರ್ಯಾನ್ ಅವೇ. ಆ ಮಕ್ಕಳು ಇಬ್ಬರು ಕೂಡ ತುಂಬಾ ಭಯ ಪಟ್ಬಿಡ್ತಾರೆ ಮತ್ತು ಹಾಗೆ ಗೇಟ್ ಮೂಲಕ ನುಸುಳಿಕೊಂಡು, ಸ್ಕ್ವೀಸ್ ಅಂದರೆ ನುಸುಳಿಕೊಂಡು ಹೋಗೋದು, ಅಲ್ಲಿಂದ ಓಡ್ತಾ ಇದ್ದಾರೆ. ದೇ ಸ್ಯಾಟ್ ಆನ್ ಎ ಡ್ರೈನ್ ಪೈಪ್, ಅಂದರೆ ಡ್ರೈನ್ ಪೈಪ್ ಇರುತ್ತೋ, ನೀರು ಹೋಗ್ತಕ್ಕಂಥದ್ದು ಅಥವಾ ಕೊಳಚೆ ನೀರು ಹೋಗ್ತಕ್ಕಂಥದ್ದು ದೂರದಲ್ಲಿ ಇರುತ್ತೆ, ಅಲ್ಲಿವರೆಗೂ ಓಡೋಗ್ತಾರೆ. ಹೋಗಿ ಆ ಪೈಪ್ ಮೇಲೆ ಕೂತ್ಕೊಂಡಿರ್ತಾರೆ. ಗೇಜ್ಡ್ ಇನ್ ಟು ದ ಡಿಸ್ಟಾನ್ಸ್ ಇನ್ ಸೈಲೆನ್ಸ್ ಆಲ್ಮೋಸ್ಟ್ ಡ್ರೀಮಿಲಿ. ಏನನ್ನು ಕನಸು ಕಾಣುತ್ತಾ ಮೌನವಾಗಿಯೇ ಅವರು ಗೇಜ್ ಅಂದರೆ ಒಂದೇ ಕಡೆ ದೃಷ್ಟಿಯನ್ನು ಹರಿಸ್ತಾ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಕಂಪ್ಲೀಟ್ ಸೈಲೆನ್ಸಲ್ಲಿ. ದೇ ಹ್ಯಾಡ್ ಆಲ್ರೆಡಿ ಫಾರ್ಗಟನ್ ದ ಸ್ಕೋಲ್ಡಿಂಗ್ ಆಫ್ ಆಂಟ್ ಬೆರಿಲ್. ದೇರ್ ಮೈಂಡ್ ವಾಸ್ ಫಿಕ್ಸ್ಡ್ ಆನ್ ದ ಡಾಲ್ಸ್ ಹೌಸ್. ದೇ ಫೈನಲಿ ಮ್ಯಾನೇಜ್ಡ್ ಟು ಸಿ. ನೋಡಿ ಆ ಪಾಪ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂದರೆ, ಆ ಆಂಟ್ ಬೈದಿರ್ತಾಳೋ, ಆ ಒಂದು ಬೆರಿಲ್ ಏನು ಬೈದಿರ್ತಾಳಲ್ವ, ಅದು ಯಾವುದರ ಒಂದು ಬೈಗಳು ಕೂಡ ಇವರಿಗೆ ನೆನಪಿರೋದಿಲ್ಲ. ಅದೆಲ್ಲವನ್ನು ಕೂಡ ಇವರು ಮರೆತು ಬಿಟ್ಟಿರ್ತಾರೆ. ಇವರು ಕಂಪ್ಲೀಟಾಗಿ ಏನನ್ನ ಕನಸು ಕಾಣ್ತಾ ಇರ್ತಾರೆ ಅಂದರೆ, ಆ ಒಂದು ಡಾಲ್ಸ್ ಹೌಸನ್ನು ಏನು ನೋಡಿ ಬಂದಿದ್ರು, ಕೊನೆಗೂ ಕೂಡ ನಾವು ಆ ಒಂದು ಗೊಂಬೆಯ ಮನೆಯನ್ನು ನೋಡಲಿಕ್ಕೆ ನಮಗೆ ಅವಕಾಶ ಸಿಕ್ತಲ್ಲ ಅಂತಕ್ಕಂತಹ ಒಂದು ತೃಪ್ತಿ ಅವರ ಮನಸ್ಸಲ್ಲಿದೆ. ಬೈಗುಳಗಳನ್ನು ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅವರ ದೃಶ್ಯ ಈಗಲೂ ಕೂಡ ಆ ಒಂದು ಡಾಲ್ಸ್ ಹೌಸ್ ಬಗ್ಗೆನೇ ಚಿಂತಿಸ್ತಾ ಇದ್ದಾರೆ. ಇಟ್ ವಾಸ್ ಎಲ್ಸ್ ಹೂ ಸ್ಪೋಕ್ ಫಾರ್ ದ ಫಸ್ಟ್ ಟೈಮ್ ಇನ್ ದಿಸ್ ಸ್ಟೋರಿ. ಮೊದಲ ಬಾರಿಗೆ ಈ ಒಂದು ಎಲ್ಸ್ ಅಂತಕ್ಕಂತಹ ಹುಡುಗಿ ಏನಿದ್ಲೋ ಈ ಸ್ಟೋರಿಯಲ್ಲಿ ಮಾತನಾಡ್ತಾ ಇದ್ದಾಳೆ. ಸೇಯಿಂಗ್ ದ್ಯಾಟ್ ಶಿ ಹ್ಯಾಡ್ ಸೀನ್ ದ ಲಿಟಲ್ ಲ್ಯಾಂಪ್. ಆ ಮನೆಯೊಳಗಡೆ ಇದ್ದಂತಹ ಆ ಸಣ್ಣ ಲಿಟಲ್ ಲ್ಯಾಂಪನ್ನು ನಾನು ನೋಡಿದ್ದೇನೆ ಅಂತಕ್ಕಂತಹ ಮಾತನ್ನು ಈ ಎಲ್ಸ್ ಹೇಳ್ತಾ ಇದ್ದಾಳೆ. ಅಲ್ಲಿವರೆಗೂ ಈ ಒಂದು ಸ್ಟೋರಿಯಲ್ಲಿ ಇವಳ ಮಾತುಗಳು ಬಂದಿರೋದಿಲ್ಲ. ದ ಟೂ ಕಂಟಿನ್ಯೂಡ್ ಟು ಸಿಟ್ ಇನ್ ಸೈಲೆನ್ಸ್. ಹಾಗೆ ಹೇಳಿದ ತಕ್ಷಣವೇ ಮತ್ತೆ ಅಲ್ಲಿ ಯಾವುದೇ ಮಾತುಗಳು ಕೇಳಿ ಬರೋದಿಲ್ಲ. ಸುಮಾರು ಹೊತ್ತು ಅವರಿಬ್ಬರು ಕೂಡ ಸೈಲೆಂಟಾಗಿಯೇ ಆ ಒಂದು ಡಾಲ್ಸ್ ಹೌಸ್ನ ಬಗ್ಗೆನೇ ಚಿಂತಿಸುತ್ತಾ, ಅದರ ಒಂದು ನೋಟವನ್ನು ಕಣ್ಮುಂದೆ ತರುತ್ತಾ ಹಾಗೇನೆ ಕೂತ್ಕೊಂಡಿರ್ತಾರೆ. ಇನ್ ದಿಸ್ ವೇ ದ ಪುವರ್ ಚಿಲ್ಡ್ರನ್ ವರ್ ಹೇಟೆಡ್ ಬೈ ಆಲ್. Innocent child like Kezia saw no difference, but the elder people create difference in society. ಆ Kezia ಅಂತಕ್ಕಂತಹ ಮುಗ್ಧ ಹುಡುಗಿ ಯಾವುದೇ ಒಂದು ವರ್ಗ ಭೇದಗಳ ಪರಿಚಯನೇ ಇಲ್ಲದೇನೆ ಆ ಒಂದು ಬಡತನದ ಮಕ್ಕಳಿಗೆ ಒಂದು ಕರುಣೆಯನ್ನು ತೋರಿಸ್ತಾಳೆ. ಆದರೆ ದೊಡ್ಡವರಾಗಿರ್ತಕ್ಕಂತಹ ಜನಗಳು ಚಿಕ್ಕ ಮಕ್ಕಳನ್ನು ಎಷ್ಟೊಂದು ಕ್ರೌರ್ಯದಿಂದ ನೋಡ್ತಾರೆ ಮತ್ತು ಸಮಾಜದಲ್ಲಿರ್ತಕ್ಕಂತಹ ಒಂದು ಡಿಫ್ರೆನ್ಸ್ಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಕಣ್ಕಟ್ಟುವಂತೆ ನಮ್ಮ ರೈಟರ್ ಈ ಒಂದು ಸ್ಟೋರಿಯಲ್ಲಿ ತುಂಬಾ ಸಿಂಪಲ್ಲಾಗಿ ವಿವರಿಸ್ತಾ ಹೋಗ್ತಾರೆ. ಡಿಯರ್ ಲರ್ನರ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಇಂಗ್ಲೀಷ್ ಲಿಟ್ರೇಚರ್ನ ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ಆ ಒಂದು ಟೈಟಲನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.